ಅಹಿಂಸಾತ್ಮಕವಾದ ಯುದ್ಧ ನಡೀತಾ ಇದೆ. ಅಹಿಂಸಾತ್ಮಕವಾದ ಯುದ್ಧ ಅಂದರೆ ನಮಗೆ ನಮ್ಮ ಸಿದ್ಧಾಂತಗಳ ನಡುವೆ, ನಮ್ಮ ವಿಚಾರಗಳ ನಡುವೆ ಜನರ ಬದುಕಿನ ಪ್ರಶ್ನೆ, ರಾಜ್ಯದ ಭವಿಷ್ಯದ ಪ್ರಶ್ನೆ, ದೇಶದ ಪರಿಕಲ್ಪನೆಯ ಪ್ರಶ್ನೆ, ಈ ದಿಕ್ಕನ್ನು ನಾವು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಚೇತನ್ ಅವರೇ, ಈಗ ನಮ್ಮ ಜನರಿಗೆ ನಿಮ್ಮಷ್ಟು ಓದಿಕೊಳ್ಳದೇ ಇರಬಹುದು ಎಲ್ಲರಿಗೂ, ಆದರೆ ನೀವು ಸಮಾಜದ ಪರಿಕಲ್ಪನೆ ಇಟ್ಕೊಂಡು ಸಾಮಾನ್ಯ ಜನರ ಬಗ್ಗೆ ಧ್ವನಿ ಎತ್ತುವಾಗ ಕುಡ್ ಯು ಬಿ ಮೋರ್ ಸ್ಪೆಸಿಫಿಕ್, ನಿರ್ದಿಷ್ಟವಾಗಿ ಹೇಳ್ತಾ ಹೋಗಿ, ಏನು ನಿಮ್ಮ ಸಿದ್ಧಾಂತ? ನಮ್ಮ ಸಿದ್ಧಾಂತ ಸಂವಿಧಾನ ಪೀಠಿಕೆ ನಮ್ಮ ಪ್ರಕಾರ ಏನು ಹೇಳುತ್ತೆ, ಅದನ್ನು ಹೇಗೆ ಇಂಟರ್ಪ್ರೆಟ್ ಮಾಡ್ತೀವಿ ಅಂದರೆ, ನೀವು ಹೇಳ್ದಂಗೆ ಒಂದು ಸಮಾಜ ಅಂದರೆ ಏನು? ಸಮಾನತೆ, ನ್ಯಾಯ, ವೈಜ್ಞಾನಿಕತೆಯ ಸಮಾಜ. ಎಲ್ಲಿ ಅಸಮಾನತೆ ಕಾಣ್ತಾ ಇದೆ ನಿಮಗೆ? ನಮ್ಮ ಶತ್ರು ಇರೋದು ರಾಘವ್ ಸೂರ್ಯ ಅವರೇ ಯಾವ ಜಾತಿಯವರಲ್ಲ, ಯಾವ ಒಂದು ಧರ್ಮದವರಲ್ಲ, ಯಾವ ಒಂದು ಭಾಷಿಕರಲ್ಲ, ಯಾವ ಒಂದು ಪಕ್ಷ ಅಲ್ಲ. ನಮ್ಮದು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ನಮಗೆ ಶತ್ರು. ಜಾತಿ ವಿರುದ್ಧ ಅಲ್ಲ ಅಂತೀರಿ, ಜಾತಿಗೂ ಬಡತನಕ್ಕೂ ಸಂಬಂಧ ಇದೆ ಅಂತ ಹೇಳ್ತೀರಿ, ಖಂಡಿತ. ಮತ್ತು ಸಮಾನತೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತೀರಿ, ಆದರೆ ಕೇವಲ ಸೆಲೆಕ್ಟಿವ್ ವರ್ಗಗಳನ್ನು ಮಾತ್ರ ನೀವು ಟಾರ್ಗೆಟ್ ಮಾಡ್ತೀರಿ. ಇದು ಯಾವ ನ್ಯಾಯ? ಕೈಯಲ್ಲಿ ಕತ್ತಿ, ಬಾಯಲ್ಲಿ ಶಾಂತಿ ಮಂತ್ರ. ನೀವು ಹೇಳೋದು ಸತ್ಯ ಅಲ್ಲವೇ ಅಲ್ಲ. ನಾವು ಯಾವ ಒಂದು ಸಮುದಾಯನ ಟಾರ್ಗೆಟ್ ಮಾಡಿರೋದು ನೀವು ನನಗೆ ತೋರಿಸ್ಕೊಡಿ. ನಾವು ಯಾವತ್ತೂ ಕೂಡ ಒಂದು ಸಮುದಾಯ ತಪ್ಪು ಅಲ್ವಾ, ಈ ವ್ಯವಸ್ಥೆ, ಈ ಅನ್ಯಾಯದ ವ್ಯವಸ್ಥೆ ನಮ್ಮ ಶತ್ರು. 7 ಕೋಟಿ ಕರ್ನಾಟಕದವ್ರು ಸೇರಿ ಈ ವ್ಯವಸ್ಥೆ ವಿರುದ್ಧ ನಾವು ಸೈದ್ಧಾಂತಿಕವಾಗಿ, ಅಹಿಂಸಾತ್ಮಕವಾಗಿ ಅದರ ವಿರುದ್ಧ ಯುದ್ಧ ಮಾಡಿದ್ರೆ, ಆ ಅಸಮಾನತೆ ವಿರುದ್ಧ ನಾವೊಂದು ಉತ್ತಮ ಸಮಾಜ ಕಟ್ಬೋದು. ಸೊ ನಮಗೆ ಈ ಸಿದ್ಧಾಂತದ ಕಲ್ಪನೆ ಯಾವಾಗ ನೀವು ನಿಮ್ಮ ತಲೆಗೆ ಹಾಕ್ಕೊಂಡ್ರಿ ಅಂತ ಹೇಳ್ಬೋದಾ? ನಾವು ನೋಡಿ ರಾಘವ್ ಸೂರ್ಯ ಅವರೇ, ಚಿಕ್ಕ ವಯಸ್ಸಿಂದನೂ ಕೂಡ ಒಂದು ಗಾದೆ ಮಾತು ಕೇಳಿದ್ದೀವಿ, ದೇಶ ಸುತ್ತು ಕೋಶ ಓದು ಅಂತ ಕೇಳಿದ್ದೀವಿ. ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಅಮೇರಿಕಾದಲ್ಲೂ ನೋಡಿದ್ದೀನಿ, ಪ್ರಪಂಚ, ಯುರೋಪು ನೋಡಿದ್ದೀನಿ. ಮತ್ತು ನಾವು 15-20 ಸಲ ನಾನು ಸಂಪೂರ್ಣವಾಗಿ ಇಲ್ಲೇ ಸೇರಬೇಕು, ಇಂಡಿಯಾಗೆ ಬರಬೇಕು, ಕರ್ನಾಟಕಕ್ಕೆ ಬರಬೇಕು ಅನ್ನೋದಕ್ಕಿಂತ ಮುಂಚೆ ಬಂದು ಹೋಗ್ತಾ ಇದ್ದೆ. ಪ್ರಪಂಚ ನಾವು ಬೇರೆ ಬೇರೆ ರೀತಿ ನೋಡಿದ್ದೀವಿ, ಚರ್ಚೆಗಳು ಮನೇಲಿ ಮಾಡಿದ್ದೀವಿ. ಒಳ್ಳೆ ನನಗೆ ಗುರುಗಳು ಸಿಕ್ಕಿದ್ದಾರೆ ಯೂನಿವರ್ಸಿಟಿನಲ್ಲಿ, ತಂದೆ ತಾಯಿಗಳು ನನಗೆ ಒಳ್ಳೆ ರೀತಿ ಎಕ್ಸ್ಪೋಸ್ ಮಾಡಿದ್ದಾರೆ. ನಾನು ಕೂಡ ಈ ವಿಚಾರಗಳು ಮೆಲ್ಕು ಹಾಕಿದ್ದೀನಿ. ಒಳ್ಳೆ ಅಂದ್ಕೊಂಡಿದ್ದೀರಿ ತಾವು? ನಾನು ಹಾಗೆ ಅಂದ್ಕೊಂಡಿದ್ದೀನಿ. ಕಲಿಯೋದು ಯಾವತ್ತೂ ಎಂಡ್ ಆಗಲ್ಲ. ನಾವು ಲೈಫ್ ಲಾಂಗ್ ಸ್ಟೂಡೆಂಟೇ. ಪ್ರತಿಯೊಬ್ಬರಿಂದನೂ ಕೂಡ ರಾಘವ್ ಸೂರ್ಯ ಅವರೇ, ನಮಗೆ ಗೊತ್ತಿಲ್ಲದೆ ಇರೋದನ್ನು ನಾವು ಅವರಿಂದ ಕಲಿಬೋದು. ನಾವು ಕೂಡ ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನು ನಾವು ಕೂಡ ಹೇಳ್ಕೊಡೋ ಸಾಧ್ಯ ಇದೆ. ಸೊ ನಾವು ಈ ವಿಚಾರಗಳನ್ನು ನನಗೆ ಯೂನಿವರ್ಸಿಟಿಯಲ್ಲಿದ್ದಾಗ ನನಗೆ ಎಕ್ಸ್ಟ್ರಾಡನರಿ ಪ್ಲೇಸ್ ಆ ಯೂನಿವರ್ಸಿಟಿ, ಯೇಲ್ ಯೂನಿವರ್ಸಿಟಿ ಅಂತ. ನನಗೆ ಭಾಳ ಒಳ್ಳೆ ಪ್ರೊಫೆಸರ್ಸ್ ಇದ್ದರು, ಸ್ಟೂಡೆಂಟ್ಸು. ಅಲ್ಲಿ ನನಗೆ ಬಂತು, ನಾವು ದೇಶ ಕಟ್ಟಬೇಕು ಅಂದರೆ, ಉತ್ತಮ ಸಮಾಜ ಕಟ್ಟಬೇಕು ಅಂದರೆ, ನಾನು ಅಮೇರಿಕ ಸಮಾಜನೂ ಯೋಚನೆ ಮಾಡಿದ್ದೆ. ಅಲ್ಲೂ ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಇದ್ದರೆ ಉತ್ತಮ ಸಮಾಜ ಆಗುತ್ತೆ. ಆವಾಗ ನನಗೆ ಹೊಳಿತು, ಅಮೇರಿಕಾದಲ್ಲಿ ನಾನು ಸ್ವಲ್ಪ ಜನಕ್ಕೆ ಸಹಾಯ ಮಾಡೋಕ್ಕಿಂತ ಕರ್ನಾಟಕಕ್ಕೆ ಬಂದು ಇನ್ನೂ ಜಾಸ್ತಿ ಜನಕ್ಕೆ ಒಳ್ಳೇದು ಮಾಡ್ಬೋದು ಅಂದರೆ, ಯಾಕಂದರೆ ಎಲ್ಲರ ಜೀವನ ಸರಿ ಸಮಾನ ಅಂದರೆ ಎಲ್ಲಿ ಜಾಸ್ತಿ ಒಳ್ಳೇದು ಮಾಡ್ಬೋದು ಅಲ್ಲೇ ಜಾಸ್ತಿ ಹೋಗಿ ಅಲ್ಲೇ ತೊಡಗಿಸ್ಕೊಳ್ಳೋಣ ಅನ್ನೋ ಉದ್ದೇಶದಲ್ಲಿ